ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಜಮೆ ಆಗ್ತಾ ಇರುವ 2,000 ಬಾಳನ್ನೇ ಬೆಳಗಿಸಿದೆ. ಆದರೆ ಇದೇ ಯೋಜನೆ ಹೆಸರಲ್ಲಿ ಮತ್ತೊಂದು ಕಳ್ಳಾಟ ನಡೆದಿರೋದು ಬಯಲಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 60 ಕೋಟಿ ಬ್ಯಾಂಕ್ ಖಾತೆಯೇ ಇಲ್ಲದವರಿಗೆ ಜಮೆ ಆಗಿದ್ದು ಕಂಪನ ಎಬ್ಬಿಸಿದೆ. ಸಂಚಲನ ಎಬ್ಬಿಸಿದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಿಎಜಿ ವರದಿ. ಸಿಎಜಿ ವರದಿ ಹಿನ್ನೆಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸ್ಪಷ್ಟನೆ. ಹೌದು, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಲೆಕ್ಕ ಪರಿಶೋಧನಾ ಸಂಸ್ಥೆ ಅಂದ್ರೆ ಸಿಎಜಿ ನೀಡಿರುವ ವರದಿ ಈಗ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ. ಸಿಎಜಿ ಎತ್ತಿರುವ ಒಂದೊಂದು ಪ್ರಶ್ನೆಗಳು ಇಲಾಖೆಯ ನಿದ್ದೆ ಕೆಡಿಸುವಂತಿದ್ದವು. ಬ್ಯಾಂಕ್ ಖಾತೆಯೇ ಇಲ್ಲದ 23,262 ಮಂದಿಗೆ ಬರೋಬ್ಬರಿ 60.69 ಕೋಟಿ ರೂಪಾಯಿ ಹಣ ಸಂದಾಯ. ಒಂದಕ್ಕಿಂತ ಹೆಚ್ಚು ಖಾತೆ ಹೊಂದಿದವರಿಂದ ಆಗಾಗ್ಗೆ ಖಾತೆ ಬದಲಾವಣೆ. ಇಂಥ ಬರೋಬ್ಬರಿ 10,06,308 ಬ್ಯಾಂಕ್ ಖಾತೆಗಳನ್ನ ಸಿಎಜಿ ಪತ್ತೆ ಹಚ್ಚಿದೆ. ಅಷ್ಟೇ ಅಲ್ಲ, ಯೋಜನೆಯಿಂದ ಕೈಬಿಟ್ಟವರ ಮಾಹಿತಿಯನ್ನೇ ಇಲಾಖೆ ಮುಚ್ಚಿಟ್ಟಿದೆ ಅಂತ ಸಿಎಜಿ ತನ್ನ ವರದಿಯಲ್ಲಿ ನೇರ ಉಲ್ಲೇಖ ಮಾಡಿತ್ತು. ಸಿಎಜಿ ವರದಿ ಹೊರಬೀಳುತ್ತಾ ಇದ್ದಾಗೆ ಅಲರ್ಟ್ ಆದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 3 ಪ್ರಮುಖ ಅಂಶಗಳೊಂದಿಗೆ ಸ್ಪಷ್ಟೀಕರಣ ನೀಡಿದೆ. ಅದರಲ್ಲಿ ಮೊದಲನೆಯದ್ದು ಒಂದೇ ಬ್ಯಾಂಕ್ ಖಾತೆ ಸಂಖ್ಯೆಯನ್ನ ಹೊಂದಿರುವ ಬಹು ಫಲಾನುಭವಿಗಳು. ಹಣ ವರ್ಗಾವಣೆಯಾಗೋದು ಆಧಾರ್ ಬೇಸ್ಡ್ ಪೇಮೆಂಟ್ ಅಡಿಯಲ್ಲಿ. ಇಲಾಖೆ ಅಧಿಕಾರಿಗಳು ಕ್ಷೇತ್ರ ಭೇಟಿಯ ವೇಳೆ ಅಸಲಿ ಸತ್ಯ ಬಹಿರಂಗ ಆಗಿದೆ. ಅದೇನಂದ್ರೆ, ಒಂದೇ ಮನೆಯಲ್ಲಿರುವ ಅತ್ತೆ ಸೊಸೆ ಅಥವಾ ತಾಯಿ ಮಗಳು ಬೇರೆ ಬೇರೆ ರೇಷನ್ ಕಾರ್ಡ್ ಹೊಂದಿದ್ದು ಇಬ್ಬರೂ ಅರ್ಹ ಫಲಾನುಭವಿಗಳಾಗಿದ್ದಾರೆ. ಇಬ್ಬರದು ಜಂಟಿ ಬ್ಯಾಂಕ್ ಖಾತೆ ಹಿನ್ನೆಲೆ ಇಬ್ಬರ ಹಣವು ಒಂದೇ ಖಾತೆಗೆ ಜಮಾ ಆಗಿದೆ. ಇದರಲ್ಲಿ ಅಕ್ರಮ ನಡೆದಿಲ್ಲ, ಬ್ಯಾಂಕ್ಗಳ ತಾಂತ್ರಿಕ ದೋಷ ಅಷ್ಟೇ ಅಂತ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ. ಇನ್ನು 10 ಲಕ್ಷಕ್ಕೂ ಹೆಚ್ಚು ಖಾತೆಗೆ ಬದಲಾಗಿರುವ ಸಿಎಜಿ ಆಕ್ಷೇಪಕ್ಕೆ ಸರ್ಕಾರ ನೀಡಿರುವ ಎರಡನೇ ಸ್ಪಷ್ಟೀಕರಣ ಹೀಗಿದೆ. ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ ಮಾಡಿಸುವ ಜವಾಬ್ದಾರಿ ಸಂಪೂರ್ಣವಾಗಿ ಫಲಾನುಭವಿಯದ್ದೇ. ಸರ್ಕಾರದ ಪಾತ್ರ ಇಲ್ಲ. ಫಲಾನುಭವಿಗೆ ತನಗೆ ಇಷ್ಟ ಬಂದಂತ ಬ್ಯಾಂಕ್ ಖಾತೆ ಆಯ್ಕೆ ಮಾಡೋ ಅವಕಾಶ ಇದೆ. ಲಿಖಿತ ಒಪ್ಪಿಗೆ ನೀಡಿ ಬೇರೆ ಬ್ಯಾಂಕ್ಗೂ ಬದಲಾಯಿಸಿಕೊಳ್ಳಬಹುದು. ಎನ್ಪಿಸಿಐ ಮ್ಯಾಪರ್ ಅಡಿಯಲ್ಲಿ ನವೀಕರಣಗೊಂಡ ತಕ್ಷಣ ಹೊಸ ಖಾತೆಗೆ ಹಣ ಜಮೆ ಆಗುತ್ತೆ. ಬೇರೆ ಬೇರೆ ತಿಂಗಳಲ್ಲಿ ಬೇರೆ ಬೇರೆ ಖಾತೆಗೆ ಗೃಹಲಕ್ಷ್ಮಿ ಹಣ ಹೋಗಿರಬಹುದು. ಆದ್ರೆ ಒಂದೇ ತಿಂಗಳಲ್ಲಿ ಒಬ್ಬರಿಗೆ ಒಂದಕ್ಕಿಂತ ಹೆಚ್ಚು ಖಾತೆಗೆ ಹಣ ಜಮೆ ಆಗಿಲ್ಲ. ಖಾತೆಯ ವಿವರ ಇಲ್ಲದವರಿಗೆ 60 ಕೋಟಿ ಪಾವತಿಯಾಗಿದೆ ಅನ್ನೋ ಮೂರನೇ ಆಕ್ಷೇಪಕ್ಕೂ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ. ಬ್ಯಾಂಕ್ಗಳ ತಾಂತ್ರಿಕ ಸಮಸ್ಯೆಯಿಂದ ಕೆಲವೊಮ್ಮೆ ಖಾತೆ ವಿವರ ಇಲ್ಲದ ರೆಸ್ಪಾನ್ಸ್ ಫೈಲ್ ಬಂದಿರುತ್ತದೆ. ಆದರೆ ನಂತರದ ತಿಂಗಳುಗಳಲ್ಲಿ ಬ್ಯಾಂಕ್ಗಳು ಸರಿಯಾದ ವಿವರವನ್ನು ಒದಗಿಸಿವೆ. ಹಾಗಾಗಿ ಇಲ್ಲಿ ಯಾವುದೇ ನಯಾ ಪೈಸಾ ದುರುಪಯೋಗ ಆಗಿಲ್ಲ ಅನ್ನೋದು ಸರ್ಕಾರದ ಗಟ್ಟಿವಾದ. ಮೃತಪಟ್ಟವರ ಖಾತೆಗೆ ಹಣ 15 ಕೋಟಿ ವಾಪಸ್ ಪಡೆದ ಸರ್ಕಾರ. ಇನ್ನು ಗೃಹಲಕ್ಷ್ಮಿ ಯೋಜನೆ ಅಡಿ ಮೃತಪಟ್ಟವರಿಗೂ ಹಣ ಜಮೆ ಆಗಿದೆ ಅನ್ನೋದು ಗೊತ್ತಾಗಿತ್ತು. ಸದ್ಯ ಸರ್ಕಾರ ಅಂತ ಖಾತೆಗಳಿಂದ ಒಟ್ಟು 15 ಕೋಟಿ ರೂಪಾಯಿ ವಾಪಸ್ ಪಡೆದಿರೋದಾಗಿ ಮಾಹಿತಿ ಕೊಟ್ಟಿದೆ. ಅಂದಾಗೆ ರಾಜ್ಯದಲ್ಲಿ ಇದುವರೆಗೂ ಗೃಹಲಕ್ಷ್ಮಿ ಪಡಿತಾ ಇದ್ದ ಮಹಿಳೆಯರ ಸಂಖ್ಯೆ ಬರೋಬ್ಬರಿ 1,30,00,000. ಇದರಲ್ಲಿ ತೆರಿಗೆ ಮತ್ತು ಜಿಎಸ್ಟಿ ಪಾವತಿಸುವ ಒಟ್ಟು ಮಹಿಳೆಯರ ಸಂಖ್ಯೆ 1,94,560 ಆಗಿತ್ತು. ಇನ್ನು ಗೃಹಲಕ್ಷ್ಮಿಗೆ ನೋಂದಾಯಿಸಿ ಮೃತಪಟ್ಟ ಮಹಿಳೆಯರ ಸಂಖ್ಯೆ 2,88,376 ಆಗಿದೆ. ಇನ್ನು ಮರಣದ ಬಳಿಕ ಹೆಸರು ಬದಲಾಯಿಸಿಕೊಂಡ ಕುಟುಂಬಗಳ ಸಂಖ್ಯೆ 1,03,922 ಆಗಿದೆ. ಹೀಗಾಗಿ ಮರಣದ ಮಾಹಿತಿ ಇಲ್ಲದೆ ಇದ್ದ ಭರ್ತಿ 1,08,755 ಖಾತೆಗೆ ಇಲ್ಲಿವರೆಗೂ ಜಮೆ ಆಗಿದ್ದ ಹಣ ಬರೋಬ್ಬರಿ 115 ಕೋಟಿ. ಸದ್ಯ ಮೃತರ ಖಾತೆಗೆ ಜಮಾ ಆಗಿದ್ದ 15.24 ಕೋಟಿ ಹಣವನ್ನ ಸರ್ಕಾರದ ಖಾತೆಗೆ ವಾಪಸ್ ಪಡೆದುಕೊಳ್ಳಲಾಗಿದೆ. ಇನ್ನು ಸುಮಾರು 100 ಕೋಟಿ ವಸೂಲಾತಿ ಪ್ರಕ್ರಿಯೆ ಪ್ರಗತಿಯಲ್ಲಿರುವ ಬಗ್ಗೆ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಒಟ್ನಲ್ಲಿ ಸಿಎಜಿ ಎತ್ತಿದ್ದ ಮಹಾಲೋಪದ ಆರೋಪಗಳಿಗೆ ಇಲಾಖೆ ತಾಂತ್ರಿಕ ಲೆಕ್ಕಾಚಾರ ಮತ್ತು ಗ್ರೌಂಡ್ ರಿಯಾಲಿಟಿಯ ಸ್ಪಷ್ಟನೆಯನ್ನ ಕೊಟ್ಟಿದೆ. ಸಿಎಜಿ ಆಕ್ಷೇಪ ಮತ್ತು ಸರ್ಕಾರದ ಈ ಕ್ಲಾರಿಫಿಕೇಶನ್ ಮುಂದಿನ ದಿನಗಳಲ್ಲಿ ಯಾವ ತಿರುವುಗಳನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.